ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಇಂಡಿಯಾ ಇಂಗ್ಲೆಂಡ್ ಹೈ ವೋಲ್ಟೇಜ್ ಸೆಮಿಫೈನಲ್ ಮ್ಯಾಚ್. ಇಂಡಿಯಾ ತಂಡಕ್ಕೆ ಭಾರತ ತಂಡಕ್ಕೆ DSP ಎಂಟ್ರಿ. ಅಭಿಷೇಕ್, ಸಂಜು ಸ್ಯಾಮ್ಸನ್ ಮೇಲೆ ಇಂಗ್ಲೆಂಡಿಗರ ಕಣ್ಣು. ಏನಿದರ ಅಪ್ಡೇಟ್ ಮತ್ತು ಯಾರು ಗೆಲ್ಲಬಹುದು ಮತ್ತು ಪಿಚ್ ರಿಪೋರ್ಟ್ ಏನು ಹೇಳುತ್ತೆ ಇವೆಲ್ಲವನ್ನು ನೋಡೋಣದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಮೊದಲು ಸೌತ್ ಆಫ್ರಿಕಾ ವಿರುದ್ಧದ ಮೊದಲ ಲೀಗ್ ಪಂದ್ಯವನ್ನು ಸೋತಾಗ ಪ್ರತಿಯೊಬ್ಬರು ಹೇಳ್ತಾ ಇದ್ರು, ಇಲ್ಲ ಭಾರತ ಟೂರ್ನಿಮೆಂಟಿಂದ ಔಟ್ ಆಗುತ್ತೆ, ಭಾರತ ಸೆಮಿಫೈನಲ್ ರೀಚ್ ಆಗಲ್ಲ ಎನ್ನುವಂಥ ಒಂದು ಕುಹಕದ ಮಾತು. ಜೊತೆಗೆ ಇಂಡಿಯಾ ಟೀಮ್ ಯಾವ ಲೆವೆಲಿಗೆ ಒಂದು ಟೀಕಿಗೆ ಒಳಗಾಯ್ತಂದರೆ, ಒಂದು ಕಡೆ ಸೌತ್ ಆಫ್ರಿಕಾ ಗೆಲ್ಲಬೇಕು, ಒಂದು ಕಡೆ ಜಿಂಬಾಬ್ವೆ ಗೆಲ್ಲಬೇಕು, ಮತ್ತೊಂದು ಕಡೆ ವೆಸ್ಟ್ ಇಂಡೀಸ್ ಹೀನಾಯವಾಗಿ ಸೋಲ್ಬೇಕು. ಹಾಗಾದಾಗ ಮಾತ್ರ ರನ್ ರೇಟ್ ಮುಖಾಂತರ ಭಾರತ ಎರಡೂ ಪಂದ್ಯವನ್ನು ಗೆದ್ದರೆ ಸೆಮಿಫೈನಲ್ ರೀಚ್ ಆಗುತ್ತೆ ಎನ್ನುವಂಥ ಹಂತಕ್ಕೆ ಬಂತು. ಮತ್ತು ಆ ಟೆನ್ಷನ್ಗೆ ಈಗ ಸೌತ್ ಆಫ್ರಿಕಾ ಕೂಡ ಹೆಲ್ಪ್ ಮಾಡಿ ವೆಸ್ಟ್ ಇಂಡೀಸ್ ತಂಡವನ್ನು ಹೀನಾಯವಾಗಿ ಸೋಲಿಸಿ, ಅದಾದ ನಂತರ ಭಾರತ ವೆಸ್ಟ್ ಇಂಡೀಸ್ ಮತ್ತು ಜಿಂಬಾಬ್ವೆ ತಂಡವನ್ನು ಸೋಲಿಸಿದ ನಂತರ ಭಾರತ ಇದೀಗ ಸೆಮಿಫೈನಲ್ ರೀಚ್ ಆಗಿದೆ. ಜೊತೆಗೆ ಸೆಮಿಫೈನಲ್ನಲ್ಲಿ ಇಂಗ್ಲೆಂಡ್ ಎನ್ನುವಂಥ ಬಲಿಷ್ಠ ತಂಡದ ಎದುರು ಸೆಣಸಾಡಲಿಕ್ಕೆ ಸಜ್ಜಾಗಿದೆ. ಮತ್ತು ನಾಳೆ 7 ಗಂಟೆಗೆ ಆ ಮ್ಯಾಚ್ ಕೂಡ ಸ್ಟಾರ್ಟ್ ಆಗುತ್ತೆ. 6:15 ಟಾಸ್ ಆಗುತ್ತೆ. ಆ ಟಾಸ್ ಆದಂಥ ವ್ಯಕ್ತಿ ಅಥವಾ ಕ್ಯಾಪ್ಟನ್ ಮೊದಲ ಬಾರಿಗೆ ಬೌಲಿಂಗನ್ನು ಆಯ್ಕೆ ಮಾಡ್ಕೊಳ್ತಾನೆ. ಯಾರು ನಾಳೆ ಟಾಸ್ ವಿನ್ ಆಗ್ತಾರಲ್ಲ ಅವರು ಒಂದು ಹಂತಕ್ಕೆ ಗೆದ್ರು ಅಂತ ಹೇಳ್ಬೋದು. ಅದು ಇಂಗ್ಲೆಂಡ್ ಆಗಿರ್ಬೋದು ಅಥವಾ ಇಂಡಿಯಾ ಆಗಿರ್ಬೋದು. ಆದರೆ ನಾವು ಭಾರತೀಯರಾದಂಥ ಕಾರಣ ಇಂಡಿಯನ್ಸ್ ಫ್ಯಾನ್ಸ್ ಆದ ಕಾರಣ ನಮ್ಮ ಆಸೆ ಒಂದೇ, ಇಂಡಿಯಾ ನಾಳೆಗೆ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ಬೇಕು ಮತ್ತು ಭಾರತ ಇಂಗ್ಲೆಂಡ್ ತಂಡವನ್ನು ಸುಲಭವಾಗಿ ಸೋಲಿಸಿ ಫೈನಲ್ ರೀಚ್ ಆಗಬೇಕು. ಆ ಮುಖಾಂತರ ಇಂಗ್ಲೆಂಡ್ ಮತ್ತು ಇಂಡಿಯಾ ವಿರುದ್ಧ ಈ ನಡುವೆ ಯಾರು ಈ ಮ್ಯಾಚ್ ಗೆಲ್ತಾರಲ್ಲ ಅವರು ಕ್ರಿಕೆಟ್ ವರ್ಲ್ಡ್ ಕಪ್ ಅನ್ನು ಗೆಲ್ತಾರೆ ಎನ್ನುವಂಥ ಇತಿಹಾಸ 2022, 2024ರಲ್ಲೂ ಕೂಡ ಪ್ರೂವ್ ಆಗಿದೆ. ಇಲ್ಲೂ ಕೂಡ ಭಾರತ ಮತ್ತು ಇಂಗ್ಲೆಂಡ್ ತಂಡದ ಮ್ಯಾಚ್ನಲ್ಲಿ ಭಾರತ ಗೆಲ್ಲಬೇಕು. ಆ ಮುಖಾಂತರ ಹಳೆಯ ಹಿಸ್ಟ್ರಿಯನ್ನು ರಿಪೀಟ್ ಮಾಡಿ 2026ರ ಈ ವಿಶ್ವಕಪ್ T20 ಪಂದ್ಯಾವಳಿಯನ್ನು ಅಥವಾ ಟ್ರೋಫಿಯನ್ನು ಭಾರತ ಗೆಲ್ಲಿ ಅನ್ನೋದು ಕೂಡ ನಮ್ಮ ಆಶಯ. ನಾಳಿನ ಒಂದು ಮ್ಯಾಚ್ನಲ್ಲಿ ಭಾರತ ಪರವಾಗಿ ಯಾರೆಲ್ಲ ಆಡಬಹುದು ಎನ್ನುವುದನ್ನು ಲೆಕ್ಕ ಹಾಕ್ತಾ ಹೋದರೆ ವಾಂಖೇಡೆಯಲ್ಲಿ 3-4 ಟ್ರ್ಯಾಕ್ ಇದೆ. ಆ ಟ್ರ್ಯಾಕನ್ನು ಗಮನಿಸ್ತಾ ಹೋದರೆ ಒಂದು 2-3 ಟ್ರ್ಯಾಕು ಕಂಪ್ಲೀಟಾಗಿ ಬ್ಯಾಟಿಂಗ್ಗೆ ಹೆಲ್ಪ್ ಮಾಡುವಂಥ ಟ್ರ್ಯಾಕ್ ಆಗಿದೆ. ಅದು ಹಿಸ್ಟ್ರಿಯಲ್ಲೂ ಗೊತ್ತಿದೆ. ಮತ್ತು ಅದು ಈ IPL ನಡೆದಾಗ ಅಥವಾ 2011ರ ವರ್ಲ್ಡ್ ಕಪ್ 50 ಓವರ್ನ ಮ್ಯಾಚ್ ನಡೆದಾಗ ಅನೇಕ ದೊಡ್ಡ ಸಂದರ್ಭದಲ್ಲಿ ಕೂಡ ನಾವು ನೋಡಿದ್ದೇವೆ. ಅದೆಲ್ಲವೂ ಕೂಡ ಕಂಪ್ಲೀಟಾಗಿ ಬ್ಯಾಟಿಂಗ್ ಟ್ರ್ಯಾಕ್ ಇದೆ. ಜೊತೆಗೆ ಅಲ್ಲಿ ಕಂಪ್ಲೀಟಾಗಿ ಡ್ಯೂ ಬೀಳೋದ್ರಿಂದ, ಅಂದರೆ ಸಮುದ್ರದ ಪಕ್ಕ ಆಗಿರೋದ್ರಿಂದ ಡ್ಯೂ ಬೀಳುತ್ತೆ. ಜೊತೆಗೆ ಡ್ಯೂ ಬಿದ್ದ ಕಾರಣಕ್ಕಾಗಿ ಸೆಕೆಂಡ್ ಬ್ಯಾಟಿಂಗ್ ಮಾಡುವಂಥ ಆಟಗಾರರಿಗೆ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಬಾಲ್ ಗ್ರಿಪ್ ಸಿಗೋದಿಲ್ಲ. ಇದು ಒಂದು ಹಂತಕ್ಕೆ ಆಗುತ್ತೆ. ಆದರೆ USA ವಿರುದ್ಧ ನಡೆದ ಪಂದ್ಯದಲ್ಲಿ ಭಾರತ 77 ರನ್ಗೆ 6 ವಿಕೆಟ್ ಕಳ್ಕೊಂಡು ಒಂದು ಸಂಕಷ್ಟದ ಸ್ಥಿತಿಯಲ್ಲಿತ್ತು. ಅಂದರೆ US ಸ್ಪಿನ್ ಬೌಲರ್ಗೆ ಇಂಡಿಯಾದ ಆಟಗಾರರು ಒಬ್ಬರ ನಂತರ ಒಬ್ಬರು ಸರಣಿಯಾಗಿ ಪೆವಿಲಿಯನ್ ಸೇರಿಕೊಂಡ್ರು. ಹಾಗಾಗಿ 77 ರನ್ನಿಗೆ 6 ವಿಕೆಟ್ಗಳನ್ನು ಕಳ್ಕೊಂಡು ಸಂಕಷ್ಟದಲ್ಲಿರುವಾಗ ಕ್ಯಾಪ್ಟನ್ ಆಗಿರುವಂಥ ಸೂರ್ಯಕುಮಾರ್ ಯಾದವ್ ಅವರು 84 ರನ್ನನ್ನು ಸಿಡಿಸುವ ಮುಖಾಂತರ ಬರೋಬ್ಬರಿ 160+ ರನ್ ಹೊಡೆದು USA ಕೂಡ ಸೋಲಿಸಿದ್ರು. ಆದರೆ ಅದನ್ನು ಗಮನ ಇಟ್ಕೊಂಡು ನೋಡಿದಾಗ ಅಫ್ಕೋರ್ಸ್ ವಾಂಖೇಡೆ ಸ್ಟೇಡಿಯಂನ ಪಿಚ್ ಕೂಡ ಅಥವಾ ಗ್ರೌಂಡ್ ಕೂಡ ಸ್ಪಿನ್ನರಿಗೆ ಅಥವಾ ಬಾಲರಿಗೆ ಹೆಲ್ಪ್ ಆಗುತ್ತೆ ಅನ್ನುವಂಥ ಸಮಸ್ಯೆ ಕಾಣುತ್ತೆ. ಆದರೆ ನಾಳಿನ ಯಾವ ಟ್ರ್ಯಾಕ್ನಲ್ಲಿ ನಾಳಿನ ಮ್ಯಾಚ್ ಆಗುತ್ತೆ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣವಾಗಿದೆ. ಒಂದು ವೇಳೆ ಬ್ಯಾಟಿಂಗ್ ಟ್ರ್ಯಾಕ್ ಆದರೆ, ಸ್ಪಿನ್ನರಿಗೆ ಹೆಲ್ಪ್ ಆಗದೆ ಇರುವಂಥ ಒಂದು ಟ್ರ್ಯಾಕ್ ಆದರೆ ನನ್ನ ಒಂದು ತಂಡ ಹೀಗಿದೆ. ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್ ಅವರು ಓಪನಿಂಗ್ ಬರ್ತಾರೆ. ಅಫ್ಕೋರ್ಸ್ ಅಭಿಷೇಕ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸನ್ ಓಪನಿಂಗ್ ಬಂದಾಗ ಸಂಜು ಸ್ಯಾಮ್ಸನ್ ಅವರ ಮೇಲೆ ಪ್ರತಿಯೊಬ್ಬರ ಕಣ್ಣಿರುತ್ತೆ. ಆದರೆ ಅಭಿಷೇಕ್ ಶರ್ಮಾ ಯಾಕೆ ಇಂಪಾರ್ಟೆಂಟ್ ಅಥವಾ ಯಾಕೆ ಒಬ್ಬ ರೆಡ್ ಹಾರ್ಟೆಡ್ ಬಾಯ್ ಅಂದರೆ, ಕಳೆದ ಬಾರಿ ಇಂಡಿಯಾ ಮತ್ತು ಇಂಗ್ಲೆಂಡ್ ಇದೇ ವಾಂಖೇಡೆಯಲ್ಲಿ ಮ್ಯಾಚ್ ಆದಾಗ T20 ಮ್ಯಾಚ್ ಆದಾಗ ಅಭಿಷೇಕ್ ಶರ್ಮಾ ಅವರು ಅವರ ಹೈಯೆಸ್ಟ್ ಸ್ಕೋರನ್ನು, ಅಂದರೆ 120 ಅವರ ಸ್ಕೋರ್ ಇದೆಯಲ್ಲ, ಆ ಸ್ಕೋರನ್ನು ಇದೇ ಇಂಗ್ಲೆಂಡ್ ವಿರುದ್ಧ ಮಾಡಿದ್ರು. ಹಾಗಾಗಿ ಇಂಗ್ಲೆಂಡ್ ತಂಡಕ್ಕೆ ಸಂಜು ಸ್ಯಾಮ್ಸನ್ ಒಂದು ಕಣ್ಣಾದರೆ ಒಂದು ಟಾರ್ಗೆಟ್ ಆದರೆ, ಮತ್ತೊಂದು ಕಡೆ ಅಭಿಷೇಕ್ ಶರ್ಮಾ ಕೂಡ ಮತ್ತೊಂದು ಟಾರ್ಗೆಟ್ ಆಗಿ ಪರಿಗಣಿಸಿದೆ. ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್ ಓಪನ್ ಮಾಡ್ತಾರೆ. ಅದಾದ ನಂತರ ಇಶಾನ್ ಕಿಶನ್ ಅಂದರೆ ಮುಂಬೈ ಇಂಡಿಯನ್ಸ್ ತಂಡದ ಎವರ್ ಗ್ರೀನ್ ಬಾಯ್, ಅವರು ಯಾವುದಕ್ಕೂ ಹೆದರಲ್ಲ, ಡೇರಿಂಗ್ ಬಾಯ್ ಆಗಿರುವಂಥ ಇಶಾನ್ ಕಿಶನ್ ಅವರು 3ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡ್ತಾರೆ. ಅವರು ಕೂಡ ನಿಂತು ಬಿಟ್ಟರೆ ಇಂಗ್ಲೆಂಡ್ ತಂಡಕ್ಕೆ ಭಾರಿ ದೊಡ್ಡ ಹೊಡೆತ ಆಗುತ್ತೆ. ಅದಾದ ನಂತರ ಮತ್ತೆ ಈ ಮುಂಬೈ ಇಂಡಿಯನ್ಸ್ ತಂಡದ ಆಟಗಾರ ಇದ್ದಾರಲ್ಲ, ಅವರು ಒಬ್ಬರ ಮೇಲೆ ಒಬ್ಬರು ಇಂಗ್ಲೆಂಡ್ ವಿರುದ್ಧ ಹರಿಯಾಯಲಿಕ್ಕೆ ಕಾತುರರಾಗಿದ್ದಾರೆ. ಸೂರ್ಯಕುಮಾರ್ ಯಾದವ್ ಅವರು ಕೂಡ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಆಡಿದಂಥವ್ರು. ಜೊತೆಗೆ ಆ ವಾಂಖೇಡೆಯ ಒಂದು ಮೂಲೆ ಕೂಡ ಗೊತ್ತಿರುವಂಥವ್ರು ಸೂರ್ಯಕುಮಾರ್ ಯಾದವ್ ಅವರು. ಇನ್ನು ತಿಲಕ್ ವರ್ಮಾ ಕೂಡ ಅನೇಕ ವರ್ಷ ಈಗಲೂ ಕೂಡ ತಿಲಕ್ ವರ್ಮಾ ಮುಂಬೈ ಇಂಡಿಯನ್ಸ್ ಪರ ಆಡ್ತಿದ್ದಾರೆ ಮತ್ತು ವಾಂಖೇಡೆ ಸ್ಟೇಡಿಯಂನಲ್ಲಿ ಅವರು
ಆಡ್ತಾ ಇದ್ದಾರೆ. ಹಾರ್ದಿಕ್ ಪಾಂಡ್ಯ 16 ವರ್ಷಗಳ ಕಾಲ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಇದ್ದಂಥವ್ರು ಮತ್ತು ವಾಂಖೇಡೆ ಸ್ಟೇಡಿಯಂನಲ್ಲಿ ಯಾವ ಮೂಲೆಗೆ ಬೇಕಾದ್ರೂ ಸಿಕ್ಸ್ ಅನ್ನು ಹೊಡೆಯಬಲ್ಲಂಥವ್ರು, ಯಾವ ಮೂಲೆಗೆ ಬೇಕಾದ್ರೂ ಸಿಕ್ಸ್ ಅನ್ನು ಹೊಡೆಯಬಲ್ಲಂಥವ್ರು. ಅವರು ಕೂಡ ಇದೀಗ ಇಂಗ್ಲೆಂಡ್ ತಂಡದ ವಿರುದ್ಧ ಹರಿಯಾಯಲಿಕ್ಕೆ ಅಥವಾ ಬ್ಯಾಟಿಂಗ್ ಪ್ರದರ್ಶನ ಮಾಡಲಿಕ್ಕೆ ಅಥವಾ ಬೌಲಿಂಗ್ ಪ್ರದರ್ಶನ ಮಾಡಲಿಕ್ಕೆ ಇದ್ದಾರೆ. ಶಿವಮ್ ದುಬೆ ಒಂದೆರಡು ಸೀಸನ್ನಲ್ಲಿ ಮಾತ್ರ ಶಿವಮ್ ದುಬೆ ಅವರು ಮುಂಬೈ ಇಂಡಿಯನ್ಸ್ ಪರ ಇದ್ದಂಥವ್ರು ಮತ್ತು ಮುಂಬೈ ಇಂಡಿಯನ್ಸ್ನ ಈ ವಾಂಖೇಡೆ ಸ್ಟೇಡಿಯಂನ ಪಿಚ್ ಅನ್ನು ಕೂಡ ಆಡ್ತಂಥವ್ರು. ಆದರೆ ಅಕ್ಷರ್ ಪಟೇಲ್ ಮುಂಬೈ ಇಂಡಿಯನ್ಸ್ ತರ ಇರಲಿಲ್ಲ. ಅವರು ಸ್ಪಿನ್ನರ್ ಆಗಿ ಗುಜರಾತ್ ಮತ್ತು ಬೇರೆ ಬೇರೆ ತಂಡಗಳಲ್ಲಿ ಇದ್ದಂಥವ್ರು. ಹಾಗಾಗಿ ಅಕ್ಷರ್ ಪಟೇಲ್ ವಾಂಖೇಡೆಗೆ ಹೊಸಬರಾದ್ರೂ ಕೂಡ ಇಂಡಿಯನ್ ಆಟಗಾರರಾಗಿರುವಂಥ ಕಾರಣಕ್ಕಾಗಿ ಅಕ್ಷರ್ ಪಟೇಲ್ ಸದಾ ಇಂಪ್ಯಾಕ್ಟ್ ಮಾಡಬಲ್ಲರು. ಒಂದು ವೇಳೆ ಸ್ಪಿನ್ ಪಿಚ್ ಆದರೆ ಅಕ್ಷರ್ ಪಟೇಲ್ ಒಬ್ಬ ಸ್ಪಿನ್ನರ್ನ ಉಳಿಸ್ಕೊಳ್ಳುವಂಥ ಸಾಧ್ಯತೆ ಇದೆ. ಇನ್ನು ಬೂಮ್ರಾ ಇಸ್ ಅಫ್ಕೋರ್ಸ್ ಬೂಮ್ರಾ 16 ವರ್ಷಗಳ ಕಾಲ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಇದ್ದಂಥವ್ರು ಮತ್ತು ಅವರಿಗೆ ವಾಂಖೇಡೆ ಸ್ಟೇಡಿಯಂ ಎನ್ನುವುದು ಒಂಥರ ಹೋಮ್ ಪಿಚ್ ಆಗಿದೆ. ಅವರು IPL ಇದ್ರೂ ಅಲ್ಲಿ ಆಡ್ತಾರೆ, T20 ವರ್ಲ್ಡ್ ಕಪ್ ಇದ್ರೂ ಆಡ್ತಾರೆ, ಜೊತೆಗೆ ಇಂಡಿಯನ್ ಬೇರೆ ಬೇರೆ ಸೀರೀಸ್ ಇದ್ರೂ ವಾಂಖೇಡೆಯಲ್ಲಿ ಆಡ್ತಾರೆ ಮತ್ತು ವಾಂಖೇಡೆ ಅವರಿಗೆ ಹೋಮ್ ಪಿಚ್ ಆಗಿದೆ. ಇನ್ನು ಮೊಹಮ್ಮದ್ ಸಿರಾಜ್ ಮುಂಬೈ ಇಂಡಿಯನ್ಸ್ ತರ ಆಡಿಲ್ಲ, ಆದರೂ ಕೂಡ ಅವರು ನಮ್ಮ RCB ಆಡಿದ್ರು, ಬೇರೆ ಬೇರೆ ಕಡೆ ಆಡಿದ್ರು, ಕೋಲ್ಕತ್ತಾ ಆಡಿದ್ರು, ಮತ್ತೆ ಗುಜರಾತ್, ಡೆಲ್ಲಿ ಹೀಗೆಲ್ಲ ಆಡಿದ್ದಾರೆ. ಆದರೆ ಮುಂಬೈ ಇಂಡಿಯನ್ಸ್ ತಂಡ ಪರ ಆಡಿದಂಥ ಅನುಭವ ಇಲ್ಲ. ಆ ಅನುಭವ ಬೇಕಾಗೂ ಇಲ್ಲ ಸದ್ಯಕ್ಕೆ, ಯಾಕಂದ್ರೆ ವಾಂಖೇಡೆ ಸ್ಟೇಡಿಯಂನ ಅನುಭವ ಇದೆ, ಅದು ಸಾಕಾಗುತ್ತೆ. ಜೊತೆಗೆ ಮೊಹಮ್ಮದ್ ಸಿರಾಜ್ ಎನ್ನುವಂಥ DSP ನಾಳಿನ ಮ್ಯಾಚ್ನಲ್ಲಿ ಎಂಟ್ರಿ ಕೊಡುವಂಥ ಸಾಧ್ಯತೆ ಇದೆ. ನಾನು ಮೊಹಮ್ಮದ್ ಸಿರಾಜ್ ಅವ್ರನ್ನ ಯಾಕೆ ಆಯ್ಕೆ ಮಾಡಿಕೊಂಡೆ ಅಂದರೆ, ಮೊಹಮ್ಮದ್ ಸಿರಾಜ್ ಕಳೆದ ಬಾರಿಯ US ವಿರುದ್ಧ ಪಂದ್ಯದಲ್ಲಿ ಕೂಡ 3 ವಿಕೆಟನ್ನು ಪಡ್ಕೊಂಡ್ರು. 4 ಓವರ್ಗಳಿಗೆ 29 ರನ್ ಬಿಟ್ಟುಕೊಟ್ಟು ಅವರು 3 ವಿಕೆಟನ್ನು ಪಡ್ಕೊಂಡ್ರು. ಹಾಗಾಗಿ ನಾಳೆ ಒಂದು ವೇಳೆ ನಮ್ಮ ಕ್ಯಾಪ್ಟನ್ ಅಥವಾ ಕೋಚ್ ಗಮನಕ್ಕೆ ಇಲ್ಲ ಅದು ಸ್ಪಿನ್ನಿಂಗ್ ಟ್ರ್ಯಾಕ್ ಇದೆ ಅನ್ನುವಂಥ ಏನಾದರೂ ಒಂದು ಕ್ಲೂ ಸಿಕ್ತಂದ್ರೆ ಆಗ ಮೊಹಮ್ಮದ್ ಸಿರಾಜ್ ಅವರ ಬದಲಾಗಿ ವರುಣ್ ಚಕ್ರವರ್ತಿಯನ್ನು ಆಡಿಸ್ತಾರೆ. ಒಂದು ವೇಳೆ ಇಲ್ಲ ಕಂಪ್ಲೀಟ್ ಬ್ಯಾಟಿಂಗ್ ಟ್ರ್ಯಾಕ್ ಆಗಿದೆ, ಹಾಗಾಗಿ ಸ್ಪೀಡ್ ಬಾಲರ್ ಒಬ್ಬ ಎಕ್ಸ್ಟ್ರಾ ಬೇಕು ಎನ್ನುವಂಥ ಕಾರಣಕ್ಕಾಗಿ ಏನಾದರೂ ಅವ್ರ ಗಮನಕ್ಕೆ ಬಂದರೆ ಆಗ ಮತ್ತೆ ವರುಣ್ ಚಕ್ರವರ್ತಿಯವರ ಬದಲು ಮೊಹಮ್ಮದ್ ಸಿರಾಜ್ ಅವ್ರನ್ನ ಆಡಿಸ್ತಾರೆ. ಅದಾದ ನಂತರ ಹರ್ಷದೀಪ್ ಮತ್ತು ಬೂಮ್ರಾ ಆಡ್ತಾರೆ. ಹಾಗಾಗಿ ಅಕ್ಷರ್ ಪಟೇಲ್ ಎನ್ನುವಂಥ ಒಬ್ಬ ಸ್ಪಿನ್ನರ್ ನಾಳೆ ಆಡ್ಬೋದು, ಬದಲಾಗಿ 4 ಸ್ಪೀಡ್ ಬಾಲರ್ ಇರ್ತಾರೆ. ಒಂದು ಬೂಮ್ರಾ, ಹಾರ್ದಿಕ್, ಹರ್ಷದೀಪ್ ಮತ್ತು ಮೊಹಮ್ಮದ್ ಸಿರಾಜ್ ಎನ್ನುವಂಥ 4 ಜನ ಆಡಿಸ್ತಾರೆ. ಆದರೆ ಇಂಗ್ಲೆಂಡ್ ತಂಡಕ್ಕೆ ಸ್ಪೀಡ್ಗಿಂತ ಸ್ಪಿನ್ ಸ್ವಲ್ಪ ಭಯ ಹುಟ್ಟಿಸಿರುವಂಥ ಹಿನ್ನೆಲೆಯಲ್ಲಿ ಮೊಹಮ್ಮದ್ ಸಿರಾಜ್ ಅವರು ತರ್ತಾರೆ ಅಥವಾ ವರುಣ್ ಚಕ್ರವರ್ತಿನ ಉಳಿಸ್ಕೊಂಡು 2-3 ಸ್ಪೀಡ್ ಅಂದರೆ ಹಾರ್ದಿಕ್, ಹರ್ಷದೀಪ್, ಬೂಮ್ರಾ ಅವ್ರನ್ನ 3 ಜನ ಸ್ಪೀಡನ್ನು ಇಟ್ಕೊಂಡು ಇಬ್ಬರ ಸ್ಪಿನ್ನರ್ ಹೋಗ್ತಾರಾ ಅಂದರೆ ಅಕ್ಷರ್ ಪಟೇಲ್ ಮತ್ತು ವರುಣ್ ಚಕ್ರವರ್ತಿ ಹೋಗ್ತಾರೆ ಅಂತ ಕೂಡ ಕಾದು ನೋಡಬೇಕಾಗಿದೆ. ಆದರೆ ಈ ಸೀಸನ್ನಲ್ಲಿ ಇಂಡಿಯಾದ ಪರವಾಗಿ ಜಾಸ್ತಿ ವಿಕೆಟ್ ತೆಗೆದುಕೊಂಡಂಥವ್ರು ವರುಣ್ ಚಕ್ರವರ್ತಿ. ಆದರೆ ವರುಣ್ ಚಕ್ರವರ್ತಿ ಹೇಗೆ ವಿಕೆಟ್ ತೆಗೆದುಕೊಂಡ್ರು ಅನ್ನೋದಕ್ಕಿಂತ ಅವರು ಯಾವುದೇ ಒಂದು ಪಂದ್ಯದಲ್ಲಿ ಇಂಪ್ಯಾಕ್ಟ್ ಮಾಡುವಂಥ ಹಂತಕ್ಕೆ ಹೋಗಿಲ್ಲ, ಒಂದೇ ಒಂದು ಮ್ಯಾಚನ್ನು ಗೆಲ್ಲಿಸುವಂಥ ಹಂತಕ್ಕೆ ಹೋಗಿಲ್ಲ, ಅಥವಾ ಒಂದೇ ಒಂದು ಮ್ಯಾಚನ್ನು ಈ ದೊಡ್ಡ ಟೀಮ್ ವಿರುದ್ಧ 2 ವಿಕೆಟ್ ಅಥವಾ 3 ವಿಕೆಟ್ ಅಥವಾ 4 ಓವರಿಗೆ 30 ರನ್ ಅಥವಾ 20 ರನ್ ಕೊಡುವಂಥ ಹಂತಕ್ಕೆ ಹೋಗಿಲ್ಲ. ಹಾಗಾಗಿ ಅವರನ್ನು ಆಡಿಸ್ತಾರೋ ಬಿಡಿಸ್ತಾರೋ, ಅವರನ್ನು ಕಂಪೇರ್ ಮಾಡಿದ್ರೆ ಕುಲ್ದೀಪ್ ಯಾದವ್ ಅವರು ನಾಳೆ ಬರಬಹುದಿತ್ತು, ಆದರೆ ಟೀಮನ್ನು ಶಾರ್ಟರ್ ಮಾಡಬಾರ್ದು ಅಥವಾ ಒಂದು ಕಲಕಿಸಬಾರ್ದು ಅಂತ ಕಾರಣಕ್ಕಾಗಿ ಹಳೆಯ ಒಂದು ಟೀಮನ್ನು ಇಟ್ಕೊಳ್ಳುವಂಥ ಸಾಧ್ಯತೆ ಇದೆ. ಇನ್ನು ಇಂಗ್ಲೆಂಡ್ ಮತ್ತು ಇಂಡಿಯಾ ನಡುವಿನ T20 ಪಂದ್ಯಾವಳಿಯ ಹೆಡ್ ಟು ಹೆಡ್ ನೋಡೋದಾದ್ರೆ ಇಂಡಿಯಾ ಮತ್ತು ಇಂಗ್ಲೆಂಡ್ ತಂಡದ ಮಧ್ಯೆ 29 ಮ್ಯಾಚ್ ನಡೆದಿದೆ. ಅದರಲ್ಲಿ 17 ಮ್ಯಾಚನ್ನು ಭಾರತ ಗೆದ್ದಿದೆ, 12 ಮ್ಯಾಚನ್ನು ಇಂಗ್ಲೆಂಡ್ ಗೆದ್ದಿದೆ. ಹಾಗಾಗಿ ನಾಳಿನ ಮ್ಯಾಚ್ ಕೂಡ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಆಗ್ಬೋದು. ನಾವು ಹಳೆಯ ಹಿಸ್ಟ್ರಿಯನ್ನು ನೋಡ್ತಾ ಹೋದಾಗ 2022ರಲ್ಲಿ ಇಂಡಿಯಾ ಮತ್ತು ಇಂಗ್ಲೆಂಡ್ ತಂಡ ಸೆಮಿಫೈನಲ್ ಮುಖಾಮುಖಿಯಾದಾಗ ಇಂಗ್ಲೆಂಡ್ ತಂಡವನ್ನು ಭಾರತ ಸೋಲಿಸಲಾಗದೆ ಹೀನಾಯವಾಗಿ ಭಾರತ ಸೋತು ಅದಾದ ನಂತರ ಸೆಮಿಫೈನಲ್ ಹೊರಗೆ ಬಂತು. ಅದೇ ಇಂಗ್ಲೆಂಡ್ ತಂಡ ಫೈನಲಲ್ಲಿ ವರ್ಲ್ಡ್ ಕಪ್ ಗೆದ್ಕೊಬಂತು. 2024ರಲ್ಲಿ ಮತ್ತೆ ಇಂಡಿಯಾ ಮತ್ತು ಇಂಗ್ಲೆಂಡ್ ಸೆಮಿಫೈನಲ್ ಮುಖಾಮುಖಿ ಆಗಿತ್ತು. ಆದರೆ ಭಾರತ ಇಂಗ್ಲೆಂಡ್ ತಂಡದ ವಿರುದ್ಧ 173 ರನ್ಗಳ ಟಾರ್ಗೆಟ್ ಕೊಟ್ಟಾಗ ಕೇವಲ 103 ರನ್ಗಳ ಟಾರ್ಗೆಟನ್ನು ರೀಚ್ ಮಾಡಿ 68 ರನ್ಗಳಿಂದ ಹೀನಾಯವಾಗಿ ಸೋತು ಇಂಗ್ಲೆಂಡ್ ತಂಡ ಹೊರಬಿದ್ದಿತ್ತು. ಅದೇ ಪಂದ್ಯಾವಳಿಯಲ್ಲಿ ಭಾರತ ಫೈನಲ್ ತಲುಪಿ ಫೈನಲ್ನ ಕಪ್ಪನ್ನು ಕೂಡ ಪಡ್ಕೊಂಡು ಬಂದಿತ್ತು. ಈಗ ಮತ್ತೆ ಇಂಗ್ಲೆಂಡ್ ಮತ್ತು ಇಂಡಿಯಾ ತಂಡಗಳು ಮುಖಾಮುಖಿ ಆಗ್ತಿದೆ. ಅದು ವಾಂಖೇಡೆಯಲ್ಲಿ ಮುಖಾಮುಖಿ ಆಗ್ತಿದೆ. ವಾಂಖೇಡೆ ಅಂತೇಳಿ ಭಾರತಕ್ಕೆ ಹಿಸ್ಟ್ರಿ ರಿಪೀಟ್ಸ್ ಎನ್ನುವ ರೀತಿಯಲ್ಲಿ ಶ್ರೀಲಂಕಾ ವಿರುದ್ಧ 50 ಓವರ್ಗಳ ವಿಶ್ವಕಪ್ ಪಂದ್ಯಾವಳಿಯ ಫೈನಲ್ ನಡೆದಿದ್ದು ಇಲ್ಲೇ ಮತ್ತು ಆ ಟ್ರೋಫಿಯನ್ನು ಗೆದ್ದುದು ಕೂಡ ಇಲ್ಲಿ. ಹಾಗಾಗಿ ಭಾರತಕ್ಕೆ ಒಂದು ಒಳ್ಳೆಯ ಪಿಚ್ ಅಂತ ಹೇಳ್ಬೋದು. ನಾಳೆ ಭಾರತ ಇಂಗ್ಲೆಂಡ್ ವಿರುದ್ಧ ಗೆದ್ದರೆ ಫೈನಲಲ್ಲಿ ಆರಾಮಾಗಿ ಗೆಲ್ಲಬಹುದು. ಯಾಕಂದರೆ ಭಾರತಕ್ಕೆ ಈಗಾಗಲೇ ಕಾನ್ಫಿಡೆನ್ಸ್ ಬೂಸ್ಟ್ ಆಗಿದೆ. ನಾಳೆ ಯಾರೋ ಮತ್ತೊಬ್ಬ ಸ್ಟಾರ್ ಬ್ಯಾಟ್ಸ್ಮನ್ಗೆ ಹೊರಹೊಮ್ಮಬಹುದು ಅಥವಾ ಸ್ಟಾರ್ ಬೌಲರ್ಗೆ ಹೊರಹೊಮ್ಮಬಹುದು. ಇವೆಲ್ಲದರ ಮಧ್ಯೆ ಹ್ಯಾರಿ ಬ್ರೂಕ್ ಅವರನ್ನು ಹೇಗೆ ಕಟ್ ಹಾಕ್ತಾರೆ ಎನ್ನುವುದು ಕುತೂಹಲಕ್ಕೆ ಕಾರಣವಾಗಿದೆ. ಜೊತೆಗೆ ಹ್ಯಾರಿ ಬ್ರೂಕ್ ಅವರು ಏನಾದರೂ ಮೇಲ್ಗಡೆ ಕ್ಯಾಚ್ ಕೊಟ್ಟಾಗ ಆ ಕ್ಯಾಚನ್ನು ಹಿಡಿಲೇಬೇಕಾಗತ್ತೆ. ಒಂದು ವೇಳೆ ಅಂಥ ಕ್ಯಾಚ್ ಹಿಡಿಲಿಲ್ಲ ಅಂದರೆ ಅಷ್ಟರ ಮಟ್ಟಿಗೆ ಭಾರತ ಆ ಪಂದ್ಯಾವಳಿಯಿಂದ ಸ್ವಯಂ ಹೊರಬರುವುದು ಸೂಕ್ತ ಅನ್ನತ್ತೆ. ಯಾಕಂದರೆ
ನೀವು ಈಗ T20 ಫಾರ್ಮೆಟಲ್ಲಿರುವಂಥ ಒಬ್ಬ ಏಕಾಂಗಿ ದೈತ್ಯ ಅಥವಾ ಈ ಸ್ಟಾರ್ ಬ್ಯಾಟ್ಸ್ಮನ್ ಅಥವಾ ಯಾವ ಬೌಲರ್ನ ಎಲ್ಲಿ ಬೇಕಾದ್ರೂ ಹೊಡಿಬೋದು ಎನ್ನುವಂಥ ಬ್ಯಾಟ್ಸ್ಮನ್ ಇದ್ದರೆ ಅದು ಹ್ಯಾರಿ ಬ್ರೂಕ್ ಮಾತ್ರ. ಹಾಗಾಗಿ ಹ್ಯಾರಿ ಬ್ರೂಕ್ ಅವರಿಗೆ ನೀವು ಅವಕಾಶವನ್ನು ಕೊಟ್ಕೊಂಡು ಅವರು ಕೊಟ್ಟಂಥ ಅವಕಾಶವನ್ನು ಕೈ ಚೆಲ್ಲಿದ್ರೆ ಅಷ್ಟರ ಮಟ್ಟಿಗೆ ನೀವು ಪಂದ್ಯ ಸೋತಂತೆ, ಅಂದರೆ ನಾವು ಪಂದ್ಯ ಸೋತಂತೆ. ಒಂದು ವೇಳೆ ಹ್ಯಾರಿ ಬ್ರೂಕ್ ಅವರನ್ನು ಕಟ್ಟಾಕಲು ಯಶಸ್ವಿಯಾದರೆ ಅಷ್ಟರ ಮಟ್ಟಿಗೆ ಪಂದ್ಯವನ್ನು ಕೂಡ ಗೆದ್ದಂತೆ ಆಗುತ್ತೆ. ನಾಳಿನ ದಿನ ನಮ್ಮ ಕ್ರಿಕೆಟ್ ಅಭಿಮಾನಿಗೆ ಒಂದು ಹಬ್ಬ ಅಂತ ಹೇಳ್ಬೋದು. ಫೈನಲ್ಗಿಂತ ರೋಚಕವಾಗಿರುವಂಥ ಹಬ್ಬ ನಾಳೆಗಿರುತ್ತೆ. ಯಾಕಂದರೆ ಫೈನಲ್ ಬಗ್ಗೆ ಕೆಲವೊಂದು ಸಂಶಯ ಕೂಡ ಇದೆ. ಯಾಕಂದರೆ ಅಹಮದಾಬಾದ್ ಪಿಚ್ನಲ್ಲಿ ಏನು ಬೇಕಾದರೂ ಆಗ್ಬೋದು. ಅಷ್ಟರ ಮಟ್ಟಿಗೆ ಅಹಮದಾಬಾದ್ ಪಿಚ್ ಭಾರತಕ್ಕೆ ಅನ್ಲಕ್ಕಿ ಅಂತ ಹೇಳ್ಬೋದು. ನೋಡಬೇಕು ಆ ಅನ್ಲಕ್ಕಿಯನ್ನು ವ್ಯಾನಿಷ್ ಮಾಡಿ ಲಕ್ಕಿ ಪಿಚ್ ಆಗಿ ಕನ್ವರ್ಟ್ ಮಾಡ್ಕೊಳ್ತಾ ಎಲ್ಲವೂ ಕೂಡ ಕಾದು ನೋಡಬೇಕಾಗಿದೆ. ಒಂದು ವೇಳೆ ಸೌತ್ ಆಫ್ರಿಕಾವನ್ನು ನ್ಯೂಜಿಲೆಂಡ್ ಸೋಲಿಸಿ ಏನಾದರೂ ನ್ಯೂಜಿಲೆಂಡ್ ಬಂತಂದರೆ ಆಗ ಭಾರತ ವರ್ಲ್ಡ್ ಕಪ್ಪನ್ನು ಕೂಡ ಗೆಲ್ಲುವಂಥ ಸಾಧ್ಯತೆ ಇದೆ. ಒಂದು ವೇಳೆ ಸೌತ್ ಆಫ್ರಿಕನ್ ಬಂತಂದರೆ ಸೌತ್ ಆಫ್ರಿಕಾಗೆ ಅಹಮದಾಬಾದ್ ಪಿಚ್ ಅನ್ನೋದು ಕೂಡ ಲಕ್ಕಿ ಫ್ಯಾಕ್ಟರ್ ಆಗಿರುತ್ತೆ. ನೋಡಬೇಕು ನಾಳೆ ಇವತ್ತು ಸೌತ್ ಆಫ್ರಿಕಾ ಮತ್ತು ನ್ಯೂಜಿಲೆಂಡ್ ತಂಡದ ಮಧ್ಯೆ ಒಂದು ಮ್ಯಾಚ್ ಇದೆ. ಅಲ್ಲಿ ಯಾರು ಗೆಲ್ತಾರೆ ನೋಡಬೇಕು, ಅವ್ರು ಯಾರು ಫೈನಲ್ಗೆ ಹೋಗ್ತಾರೆ ನೋಡಬೇಕು. ಜೊತೆಗೆ ಇಂಡಿಯಾ ಮತ್ತು ಇಂಗ್ಲೆಂಡ್ ತಂಡದಲ್ಲಿ ನಡೆಯುವಂಥ ಮ್ಯಾಚ್ ಭಾರತೀಯರಿಗೆ ದೊಡ್ಡ ಕುತೂಹಲಕ್ಕೆ ಕಾರಣವಾಗಿದೆ. ನಾಳೆ ಯಾವ ಒಂದು ಬದಲಾವಣೆಯಾಗುತ್ತೆ ಎಲ್ಲವೂ ಕೂಡ ಕಾದು ನೋಡಬೇಕು. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.